ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಇನ್ಸ್ಟಂಟ್ ಪನ್ನೀರ್ ಬಿರಿಯಾನಿ. ಬಂದ್ಲಪ್ಪ ಇವಳಂದೇನೋ ತಗೊಂಡು ಯಾವುದೋ ಒಂದು ಕಾಂಜಿ ಪಿಂಜಿ ರೆಸಿಪಿ ತೊಗೊಂಡು ಬಂದ್ಬಿಡ್ತಾಳೆ ಅಂತ ಅಂದ್ಕೊಳ್ತಾ ಇದ್ದೀರಾ. ದಯವಿಟ್ಟು ಹಾಗೆ ಅನ್ಕೋಬೇಡಿ. ನಾನು ಯೂನೀಕ್ ಆಗಿರೋ ರೆಸಿಪೀಸು, ಈಸಿಯಾಗಿರೋಂಥ ರೆಸಿಪೀಸ್ನೇ ನಿಮಗೆಲ್ಲ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಪನ್ನೀರ್ ಬಿರಿಯಾನಿ ಮಾಡೋಣ ಅಂತ ಬಂದಿದ್ದೀನಿ. ನಾನಿಲ್ಲಿ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ನೋಡಿ, ಈ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ನಾನು. ಈ ಅಕ್ಕಿನಲ್ಲಿ ಹೋದ್ಸಲ ನಾನು ಡೈರೆಕ್ಟಾಗಿ ಅಕ್ಕಿ ಹಾಕಿ ಬಿರಿಯಾನಿ ಮಾಡಿದ್ದೆ, ಎಲ್ಲ ತುಂಬ ಮುದ್ದೆ ಆಗೋಗಿತ್ತು. ಅದಕ್ಕೆ ಈ ಸಲ ಸಪ್ರೇಟಾಗಿ ಬೇಯಿಸ್ಕೊಂಡು ಮಾಡ್ತಾಯಿದ್ದೀನಿ. ಅಕ್ಕಿನ 1/4 kg ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ ಒಂದು ಪಾವು ಲೋಟ ಆಯ್ತಲ್ಲ. ಇದನ್ನು ಇದರಲ್ಲಿ ಹಾಕಿ ಪಾತ್ರೆನಲ್ಲಿ ಹಾಕ್ಬಿಟ್ಟು ಸಪ್ರೇಟಾಗಿ ಇದನ್ನು ಬೇಯಕ್ಕಿಟ್ಬಿಡ್ತೀನಿ. ಇದನ್ನು ಚೆನ್ನಾಗಿ 2 ನೀರಲ್ಲಿ ತೊಳ್ಕೊಬೇಕು. ಯಾವಾಗ ಅಕ್ಕಿನ ಜಾಸ್ತಿ ಹಿಚ್ಚಕಬಾರ್ದು, ಅಂದರೆ ಬೆರಳಲ್ಲೇ ಈ ಥರ ಅನ್ಕೋಬೇಕು ನಿಧಾನಕ್ಕೆ. ಅಂದರೆ ನೋಡಿ, ಈ ಥರ ಗಟ್ಟಿ ಹಿಚ್ಕಿ ತೊಳೆಯೋಕೆ ಹೋದರೆ ಅಕ್ಕಿ ಸೀಳ್ಕೊಂಡ್ಬಿಡುತ್ತೆ, ಆವಾಗ ಅನ್ನ ಚೆನ್ನಾಗಾಗಲ್ಲ, ಮುದ್ದೆ ಆಗೋಗುತ್ತೆ. ಅದಕ್ಕೆ 2 ನೀರಲ್ಲಿ ತೊಳ್ಕೊಳ್ಳೋಣ. ಈಗ ಇನ್ನೊಂದ್ಸಲಿ ತೊಗೊಂಡು ಬಂದಿದ್ದೀನಿ. ಈ ಥರ ಮಾಡಿದ್ರೂ ಆಗುತ್ತೆ. ಕೈಯಲ್ಲಿ ಹಿಚ್ಕಕ್ಕೆ ಹೋಗ್ಬೇಡಿ. ಈ ಥರ ಕೆಲವೊಂದು ಅಕ್ಕಿನ ನೀವು ಎಷ್ಟೇ ಹಿಚ್ಕಿದ್ರೂ ಅದ್ರ ಪೀಸ್ ಆಗಲ್ಲ. ಒಂದೊಂದು ಅಕ್ಕಿ ಅದು ಹೊಸ ಅಕ್ಕಿನೋ ಹಳೆ ಅಕ್ಕಿನೋ ಹಂಗಿರತ್ತಲ್ವ, ಆವಾಗ ಆ ಥರ ಆಗುತ್ತೆ. ಈ ಥರ ಗಲೀಜು ನೀರು ಹೋಗೋವರೆಗೂ ತೊಳೆದು ಬಿಟ್ಟು, ವಾಸನೆ ಮಾತ್ರ ಸೂಪರಾಗಿ ಬರ್ತಾ ಇದೆ. ತೊಳಿತಾ ಇದ್ರೆ ಈ ಬಾಸುಮತಿದು ಅಯ್ಯೋ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೇನೋ ಅನ್ನೋ ಮಟ್ಟಕ್ಕೆ ಬರ್ತಾ ಇದೆ. ಈಗ ಅಕ್ಕಿ ತೊಳೆದು ಆಗಿದೆ. ಈಗ ನಾನು ನೀರು ಜಾಸ್ತಿ ಇಟ್ಬಿಟ್ಟು ಕುದಿಯಕ್ಕೆ ಇಡ್ತಾ ಇದ್ದೀನಿ. ಯಾಕಂದ್ರೆ ಅನ್ನ ಉದುರುದ್ರಾಗಿ ಧಾರಾಳವಾಗಿ ಅರಳ್ಕೊಂಡು ಬರ್ಬೇಕಲ್ವ, ಅದಕ್ಕೋಸ್ಕರ. ಇಲ್ಲೂ ನಮ್ಮನೆ ಜಕ್ಕೂರ್ ಹತ್ರ ಇರೋದ್ರಿಂದ ಅವಾಗ ಏರೋಪ್ಲೇನ್ ಸೌಂಡ್ ಕೇಳಿಸ್ತಾ ಇರುತ್ತೆ. ಇಲ್ಲಿ ಟ್ರೈನಿಂಗ್ ಸೆಂಟರ್ ಕೂಡ ಇದೆ ಅನ್ಸುತ್ತೆ. ನೋಡಿ, ನಾನು 4 ಲೋಟ ನೀರು ಹಾಕಿ ಇದನ್ನ ಮೊದ್ಲಿಗೆ ಅಲ್ಲಿ ಕುದಿಯಕ್ಕೆ ಇಟ್ಬಿಡ್ತೀನಿ. ಸ್ವಲ್ಪ ಉಪ್ಪು ಹಾಕಿರ್ತೀನಿ. ಇದಕ್ಕೆ ಇಷ್ಟು ಉಪ್ಪು ಹಾಕಿರ್ತೀನಿ. ಸ್ಟವ್ ಮೇಲೆ ಕುದಿಯಕ್ಕೆ ಇಟ್ಬಿಡ್ತೀನಿ. ಇಲ್ಲಿ ನಾವಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟಕ್ಕೆ ಅನ್ನ ರೆಡಿ ಆಗಿರುತ್ತೆ. ತಕ್ಷಣ ನಾವು ಅದನ್ನ ಮಿಕ್ಸ್ ಮಾಡ್ಕೋಬಹುದು. ಅಕಸ್ಮಾತ್ ನಮಗ್ ಮಸಾಲೆ ಮಾಡೋದು ಏನಾದ್ರು ತಡ ಆಯ್ತು ಅಂದ್ರೂ ಕೂಡ ಪರವಾಗಿಲ್ಲ, ಆಫ್ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ ಸ್ಟವ್. ಅನ್ನಕ್ಕೆ ಇಟ್ಟಿದ್ದೀನಿ. ಈಗ ನೋಡಿ, ನಾನಿಲ್ಲಿ 2 ಈರುಳ್ಳಿ, 1 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದು. ನಮ್ಮನೆ ಪಾಟಲ್ಲೇ ಬೆಳೆದಿರೋಂಥ ಪುದೀನ, ಸ್ವಲ್ಪನೇ ತೊಗೊಂಬಂದಿದ್ದೀನಿ, ಅಷ್ಟೇ ಇತ್ತು. ಒಂದು 4 ಹಸಿಮೆಣ್ಸಿನ್ಕಾಯಿ ತಂದಿದ್ದೀನಿ. 1 ಪಾಕೆಟ್ ಪನ್ನೀರ್ ಇಟ್ಕೊಂಡಿದ್ದೀನಿ. ನಾನು ಮೊದಲಿಗೆ ಇಲ್ಲಿ ಈರುಳ್ಳಿ ಹೆಚ್ಕೊಳ್ತೀನಿ. ಪಲಾವ್ಗೆಲ್ಲ ಯಾವಾಗಲಾದರೂ ಮಾಡ್ಕೋಬೇಕಾದ್ರೆ ಈರುಳ್ಳಿ ಹೆಚ್ಕೋಬೇಕಾದ್ರೆ ಈ ಥರ ಸ್ಲೇಸಾಗೆ ಹೆಚ್ಕೋಬೇಕು. ನೆನ್ನೆ ಇದೇ ಥರ ಕಟ್ ಮಾಡುವಾಗ ಸಂಜೆ ಕೈಗೊಂದು ಸ್ವಲ್ಪ ಚಾಕು ತೆಗೆದು ಹಂಗಾಗಿ ಪ್ಲಾಸ್ಟರ್ ಹಾಕೊಂಡಿದ್ದೀನಿ. ಈ ಥರ ಎಸ್ಲಾಗೆ ಇರಬೇಕು. ಇದ್ರಲ್ಲಿ ಹೆಚ್ಕೊಳ್ಳೋದ್ರಿಂದ ತೆಳುವಾಗೆ ಬರುತ್ತೆ. ನಂಗಿದ್ದಿದ್ರೇನೆ ಕೆಲಸ ಆಗೋದು, ಇಲ್ಲಾಂದರೆ ಚಾಕುನಲ್ಲಿ ಹೆಚ್ಕೊಂಡು ಅಥವಾ ಇಳಿಗೆ ಮನೆಯಲ್ಲಂತೂ ಹೆಚ್ಚಕ್ಕೆ ಬರಲ್ಲ ನನಗೆ. ನೋಡಿ, ಈ ಥರ ಹೆಚ್ಕೊಂಡ್ಬಿಡೋಣ. ಸ್ಟವ್ ಆನ್ ಮಾಡಿ ಅದ್ರ ಮೇಲೊಂದು ಪಾತ್ರೆ ಇಟ್ಟಿದ್ದೀನಿ. ಪನ್ನೀರ್ ಕಟ್ ಮಾಡ್ಕೊಂಬಿಡೋಣ. ಈಗ ಇದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಚಿಕ್ಕದಾಗಿ ಪೀಸ್ಗಳು ಮಾಡ್ಕೊಳ್ಳಿ. ದಪ್ಪದಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಸಣ್ಣಕ್ಕೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನೆನ್ನೆಲ್ಲ ತುಂಬ ದಪ್ಪಕ್ಕೆ ಮಾಡಿದ್ದೆ, ಇವತ್ತು ಸ್ವಲ್ಪ ತೆಳು ಕಟ್ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಮಾಡೋದ್ರಿಂದ ಸ್ವಲ್ಪ ದಪ್ಪಾಗಿದ್ರೇ ಚೆನ್ನಾಗಿ ಸಿಗುತ್ತೆ, ಕೈಗೆ ಸಿಗ್ತಾ ಇರಬೇಕು. ತುತ್ತಿಗೂ ಪನ್ನೀರ್ ಸಿಕ್ಕಿದ್ರೆ ಚೆನ್ನಾಗಿ ಅನ್ಸುತ್ತೆ. ಈ ಹೋಟ್ಲಲ್ಲೆಲ್ಲ ಹೋದಾಗ ನಾವು ಇಷ್ಟಿಷ್ಟೇ ಒಳ್ಳೆ ಹಾಕ್ಲೋ ಬೇಡವೋ ಅಂತ ಹಾಕಿರ್ತಾರಲ್ಲ, ಹಂಗಿದ್ರೆ ಚೆನ್ನಾಗಿರಲ್ಲ. ಇದನ್ನ ಇಲ್ಲಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ, ರೆಡಿ ಮಾಡಿ ಇಟ್ಟಿದ್ದೀನಿ. ಅದಾಗಲೇ ಬಿಸಿ ಕೂಡ ಆಗಿದೆ. 2 ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಈ ಬಿರಿಯಾನಿಗೆಲ್ಲ ಸ್ವಲ್ಪ ಎಣ್ಣೆ ಧಾರಾಳವಾಗಿದ್ರೇ ಚೆನ್ನಾಗಿರೋದು. ನಿಮಗೂ ಗೊತ್ತು, ಎಲ್ಲ ನಾವು ಹೇಗೆ ಬಿರಿಯಾನಿ ಮಾಡ್ತೀವಿ ಅದೇ ಥರನೇ
ಆದ್ರೆ ಸ್ವಲ್ಪ ಡಿಫ್ರೆಂಟ್ ಇರತ್ತೆ ಅಷ್ಟೆ. ಈಗ ಎಣ್ಣೆ ಪಾತ್ರೆನೂ ಚೆನ್ನಾಗಿ ಕದೀತೆ ನೋಡಿ, ಎಣ್ಣೆನು ಉಗ್ಗು ಬರ್ತಾ ಇದೆ. ಸೊ ಕಮ್ಮಿ ಮಾಡ್ಕೊಳ್ಳೋಣ ಫ್ಲೇಮು. ಒಂದು 4 ಪೀಸ್ ಚಕ್ಕೆ ಹಾಕೊಂಡಿದ್ದೀನಿ, ಒಂದು 5-6 ಲವಂಗ ಹಾಕಿದ್ದೀನಿ, 4 ಏಲಕ್ಕಿ ಹಾಕಿದ್ದೀನಿ. ಈಗ ಅದು ಸಿಡಿಯಕ್ಕೆ ಶುರು ಆಗ್ಬಿಡುತ್ತೆ, ಬೇಗನೆ ನಾವು ಈರುಳ್ಳಿ ಹಾಕ್ಕೊಳ್ತೀವಿ ಮೇಲೆ, ಅಂದ್ರೆ ಸಿಡಿಯಕ್ಕೆ ಶುರು ಆಗೋಗುತ್ತೆ. ಈಗ ಫ್ಲೇಮ್ ದೊಡ್ಡದು ಮಾಡ್ತೀನಿ, ಚೂಡ್ತೀನಿ, ಬೇಗ ಬೆಂದೋಗುತ್ತೆ. ಚೇಂಜ್ ಆಗ್ಬೇಕು. ಫ್ರೆಂಡ್ಸ್, ನನ್ನ ರೆಸಿಪಿಗಳೆಲ್ಲ ಹೇಗೆ ಅನಿಸಿದೆ ನಿಮ್ಗೆ ದಯವಿಟ್ಟು ಅದನ್ನ ತಿಳಿಸಿ. ನಿಮ್ ಎಲ್ಲ ತರ ಅನಿಸಿಕೆಗಳನ್ನ ನಾನು ಪಾಸಿಟಿವ್ ಆಗೇ ತಗೊಳ್ತೀನಿ. ಮತ್ತೆ ಏನಾದ್ರು ತಪ್ಪಿದ್ರೆ ಅದನ್ನ ಸರಿ ಮಾಡ್ಕೊತೀನಿ. ನೋಡಿ, ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. 1 ಲೋಟಕ್ಕೆ 1 ಸ್ಪೂನ್, ಅಂದ್ರೆ ಸ್ವಲ್ಪ ದೊಡ್ಡ ಸ್ಪೂನ್ ಅಲ್ಲಿ ಹಾಕೊಳ್ಳಿ, ಚಿಕ್ಕದ ಪುಟಾಣಿ ಸ್ಪೂನ್ ಅಲ್ಲ, ಸ್ವಲ್ಪ ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತೀನಿ. ನಾನು ಅಡಿಗೆಗೆ ಇದೇ ಆಧಾರ ಸ್ತಂಭ ಅಂತ ಹೇಳ್ಬೇಕು, ಅಷ್ಟು ನನ್ಗೆ ಇದು ಉಪಯೋಗ ಬರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಮನೇಲಿ ಇಟ್ಬಿಟ್ರೆ ಏನೋ ಒಂದ್ ಮಾಡ್ಕೊಟ್ಬಿಡ್ಬೋದು ಮಕ್ಳಿಗೆ. ತಕ್ಷಣಕ್ಕೆ ಏನಿರುತ್ತೆ ಅದ್ರಲ್ಲಿ ಒಂದು ಫ್ರೈಡ್ ರೈಸು ಅಥವಾ ಒಂದ್ ಗೊಜ್ಜು ಅಥವಾ ಏನೇ ಆಗ್ಬೋದು, ಗ್ರ್ಯಾಂಡ್ ಆಗಿ ಆಗ್ಬಿಡುತ್ತೆ. ನೋಡಿ ಎಷ್ಟು ಬೇಗ ಕಲರ್ ಚೇಂಜ್ ಆಗುತ್ತಾ. ನಮ್ ಕಿಚನ್ ರೋಡ್ ಸೈಡ್ ಇರೋದ್ರಿಂದ ತುಂಬಾ ವೆಹಿಕಲ್ ಸೌಂಡ್, ಅದಕ್ಕೆ ನಾನು ಇದೆಲ್ಲ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರೇ ಮಾಡೋದು. ನಾನು ಡೈರೆಕ್ಟ್ ಆಗಿ ಇದು ಮಾಡಕ್ಕೆ ಹೋಗಲ್ಲ, ರೆಕಾರ್ಡ್ ಮಾಡಕ್ಕೆ ಹೋಗಲ್ಲ. ಹಾಕಿದೆ ಅಷ್ಟು ಬೇಗ ಆಗೋದು ಸಣ್ಣ. ನಿನ್ನೆ ಬೈ ಮಿಸ್ಟೇಕ್ ನಾನು ಕಲ್ಲುಪ್ಪು ಹಾಕ್ಬಿಟ್ಟಿದ್ದೆ, ಅದಕ್ಕೆ ಈ ಮಸಾಲೆ ಮಾತ್ರ ಪುಡಿ ಉಪ್ಪೆ ಹಾಕ್ತೀನಿ. ನೆನ್ನೆ ಕಲ್ಲುಪ್ಪು ಹಾಕ್ಬಿಟ್ಟಿದ್ದೆ, ಅದು ಹಂಗಂಗೆ ಸಿಗ್ತಾ ಇತ್ತು ಮಮ್ಮಿ ಅಂತ ಬೇಜಾರು ಮಾಡ್ಕೊಂಡ ನನ್ನ ಮಗ. ನಮ್ಮ ಮನೇಲಿ ಯಾವ್ದಾದ್ರು ಒಂದು ರೆಸಿಪಿ ಇಷ್ಟ ಆಗ್ಬಿಟ್ರೆ ಹೋಗಿ ಬಂದು ಏನಂತಾರಲ್ಲ ಹಾಗೆ ಅದನ್ನೇ ನಮ್ಗೆ ಬೇಡ ಅಂತ ಸಾಕಾಗೋವರೆಗೂ ಅದನ್ನೇ ಮಾಡ್ಕೊಂಡು ತಿಂತಾ ಇರ್ತೀವಿ. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಹಸಿಮೆಣಸಿನ್ಕಾಯಿ ಹೆಚ್ಚಲ್ಲ, ಹೆಚ್ಚಿದ್ರೆ ಖಾರ ಆಗುತ್ತೆ. ಇದು ಫ್ಲೇವರ್ ಮಾತ್ರ ಬರಬೇಕು. ಕೆಲವೊಂದ್ಸತಿ ಸಿಡಿದು ಅದು ಬೆಂದೋಗಿರುತ್ತೆ, ಆದ್ರೂ ಅಷ್ಟೇನು ಖಾರ ಬಂದಿರಲ್ಲ. ಹೆಚ್ಚಾಕಿದ್ರೇನೆ ಖಾರ ಜಾಸ್ತಿ ಬರೋದು. ಅದೊಂದು ಪಾಯಿಂಟ್ ನೋಟ್ ಮಾಡಿ ಇಟ್ಕೊಳ್ಳಿ. ಈಗ ಅದನ್ನು ಬೇಯ್ತಾ ಇರಲಿ, ಅಷ್ಟೊತ್ತಿಗೆ ನಾನಿಲ್ಲಿ ಟೊಮೆಟೊ ಹೆಚ್ಕೊಂಡ್ಬಿಡ್ತೀನಿ. ಒಂದು ಲೋಟ ಅಕ್ಕಿಗೆ 1 ಟೊಮೆಟೊ ಸಾಕು. ಸೇಮ್ ನಿಮ್ಗೆ ಹೋಟ್ಲಲ್ಲಿ ಕೊಡ್ತಾರಲ್ಲ ಅದೇ ತರ ಇರುತ್ತೆ. ಈಗ ಕೊತ್ತಂಬರಿ ಮತ್ತೆ ಪುದೀನ ಕೂಡ ಎರಡೂ ನಾನು ಹೀಗೆ ಸಣ್ಣಕ್ಕೆ ಹೆಚ್ಕೊಂಡ್ಬಿಡ್ತೀನಿ. ಈಗ ಮೊದಲಿಗೆ ನಾನು ಕೊತ್ತಂಬರಿ ಮತ್ತೆ ಪುದೀನ ಹಾಕೊಳ್ತಾ ಇದ್ದೀನಿ. ಸ್ಟವ್ ಸಿಮ್ಮಲ್ಲಿ ಇಟ್ಟಿದ್ದೆ, ಈಗ ಜೋರ್ ಮಾಡಿದ್ದೀನಿ. ವೆರಿ ಸಿಂಪಲ್ ಅಂದ್ರೆ ವೆರಿ ಸಿಂಪಲ್ ಇದು. ಅರ್ಶಿನ ಪುಡಿ 1 ಸ್ಪೂನ್ ಹಾಕ್ತೀನಿ. ನಮ್ದು ಚಿಕ್ಕ ಸ್ಪೂನ್, ಅದಕ್ಕೆ 2 ಸರ್ತಿ ಹಾಕ್ತೀನಿ. ನೀವು ಅಂದ್ಕೊಳ್ತೀರ ಏನು 1 ಸ್ಪೂನ್ ಅಂತಾರೆ 2 ಸರ್ತಿ ತೋರಿಸ್ತಾರಲ್ಲ ಅಂತ. ನಂದು ಕಾಣಿಸ್ತೀನಿ 1 ಸ್ಪೂನ್ ಇಟ್ಟಿದ್ದೀನಿ, ಅದಕ್ಕೆ 2 ಸರ್ತಿ ತೋರಿಸ್ತೀನಿ. ಇದು ತುಂಬಾ ಖಾರ ಇರೋದ್ರಿಂದ ಹಸಿಮೆಣಸಿನ ಪುಡಿ ನಾನು ಅರ್ಧ ಸ್ಪೂನ್ ಮಾತ್ರ ಹಾಕ್ತಾ ಇದ್ದೀನಿ. ಆಯ್ತಲ್ಲ, ಇದು ಎಣ್ಣೆನಲ್ಲಿ ಬೆಂದ್ರೆ ಸುಟ್ಟು ಹೋಗ್ಬಿಡುತ್ತೆ ಪುಡಿ ಎಲ್ಲ. ತಕ್ಷಣನೇ ಟೊಮೆಟೊ ಹಾಕೋಬೇಕು. ಈಗ ಸ್ಟವ್ ಸ್ವಲ್ಪ ಸಿಮ್ ಮಾಡ್ಕೊಂಡ್ಬಿಡೋಣ. ಸ್ಟವ್ ಸಿಮ್ ಮಾಡ್ಕೊಂಡು ಈಗ ಹೆಚ್ಚಿಟ್ಕೊಂಡಿರುವಂತ ಪನ್ನೀರ್ನು ಕೂಡ ಹಾಕ್ಬಿಡ್ತೀನಿ. ಈಗ ಟೊಮೆಟೊ ರಸ ಬಿಟ್ಕೊಳುತ್ತಲ್ಲ, ಅದೇ ರಸದ ಸಾಕಾಗುತ್ತೆ ಇದಕ್ಕೆ.
ತುಂಬ ಇಲ್ಲೂ ಅಷ್ಟೇ, ತುಂಬ ಚಮಚ ಅಲ್ಲಾಡಿಸ್ಬಾರ್ದು, ಇದೆಲ್ಲ ಮುರಿದೋಗ್ಬಿಡುತ್ತೆ. ಬಿಸಿ ತಾಗಿದ ತಕ್ಷಣ ಸಾಫ್ಟ್ ಆಗ್ಬಿಡುತ್ತೆ ಅಲ್ವಾ. ನಿಮಗೆ ಗೊತ್ತಾ, ನಾನು ಸೌಟಲ್ಲಿ ಶಬ್ದ ಮಾಡೋದ್ರಿಂದ ನಮ್ಮ ಮನೆ ಪಕ್ಕದ ಮನೆಯವ್ರು ಹೇಳ್ತಿರ್ತಾರೆ, ನೀವ್ ಹಿಂಗ್ ಮಾಡೋದು ನಾವ್ ಏನೋ ಸ್ಪೆಷಲ್ ಮಾಡ್ತಿದ್ದೀರ ಅಂತ ಗೊತ್ತಾಗ್ಬಿಡುತ್ತೆ ಅಂತ. ನೋಡಿ, ಅನ್ನ ಆಗ್ಲೇ ಇಷ್ಟು ಬೆಂದಾಗಿದೆ, ಇನ್ನೊಂದ್ ಸ್ವಲ್ಪ ಬೇಯಬೇಕು. ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಫ್ರೆಂಡ್ಸ್. ಅನ್ನ ಆಗೋ ಟೈಮಲ್ಲಿ ಬಿರಿಯಾನಿ ರೆಡಿ ಆಗೋಗುತ್ತೆ. ಈಗ ಅನ್ನ ರೆಡಿ ಆಗಿದೆ, ಅನ್ನನ ಸೋಸ್ಕೊಳ್ತಾ ಇದ್ದೀನಿ, ಅಂದ್ರೆ ಗಂಜಿ ಎಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಅನ್ನ ಸೋಸ್ಕೊಂಡು ಬರೋ ಅಷ್ಟೊತ್ತಿಗೆ ನೀರು ಕೂಡ ಬಿಟ್ಕೊಂಡಿದೆ. ಇದು ನೀರು ಬಿಟ್ಕೊಂಡಿದೆ. ಈ ಟೊಮೆಟೊ ಎಲ್ಲ ಆದಷ್ಟು ಕೆಳಗೆ ಇದ್ರೆ ಇದು ಸಿಯಲ್ಲ ಬೇಗ ಪಾತ್ರೆ. ಈಗ ಸಿಮ್ ಮಾಡಿದ್ದೀನಿ ಸ್ಟವ್. ಸೋಸ್ಕೊಂಬಂದಿರೋ ಅನ್ನನ ಇದಕ್ಕೆ ಹಾಕ್ತಾ ಇದ್ದೀನಿ. ಮೇಲೆ ಈ ತರ ಮುಚ್ಚಿಬಿಡಿ ಸಾಕು. ನೋಡಿ, ಅನ್ನ ಈ ತರ ನೋಡಿ, ನಿಮ್ಗೆ ಅನ್ನ ಪೂರ್ತಿ ಬೆಂದೋಗಿದೆ ಅನ್ಸಿದ್ರೆ ನೀರ್ ಹಾಕೋದ್ ಬೇಡ. ಬೆಂದಿಲ್ಲ, ಇನ್ ಸ್ವಲ್ಪ ಬೇಯಬೇಕು, ದಮ್ಮಾಗ್ಬೇಕು ಅಂದಿದ್ರೆ ಈಗ ಆಲ್ರೆಡಿ ಕೆಳಗಡೆ ಸ್ವಲ್ಪ ಗೊಜ್ಜಿದೆ, ಆ ಗೊಜ್ಜಲ್ಲೇ ಬೆಂದ್ಕೊಂಡ್ಬಿಡುತ್ತೆ. ಇನ್ನೂ ಗಟ್ಟಿ ಇರುತ್ತಪ್ಪ ಅನ್ನ ಅನ್ನೋ ಹಂಗಿತ್ತು ಅಂದ್ರೆ ಸ್ವಲ್ಪ ಈ ತರ ಕೈಯಲ್ಲಿ ನೀರು ತಗೊಂಡು ಈ ತರ ಮೇಲೆ ಹಿಂಗೆ ಹಾಕೊಳ್ಳಿ. ಈ ತರ ಹಾಕೊಂಡ್ರೆ ಸಾಕು. ಈಗ ಸಿಮ್ ಮಾಡಿದ್ದೀನಿ ಸ್ಟವ್. ಈಗ ಒಂದು 5 ನಿಮಿಷ ಬಿಟ್ಬಿಡೋಣ ಹಾಗೆ ಅದನ್ನ. ಫ್ರೆಂಡ್ಸ್, ಇದಾಗಿದೆ. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಬಾಸುಮತಿ ಪನ್ನೀರ್ ಬಿರಿಯಾನಿ ರೆಡಿ. ಅಷ್ಟೇ ಮಿಕ್ಸ್ ಮಾಡ್ಕೊಳ್ಳೋದ ನೋಡ್ಕೊಂಡು ಈ ತರ ನಿಧಾನಕ್ಕೆ ಈ ತರ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಎಲ್ಲ ಪನ್ನೀರ್ ಒಡೆದೋಗ್ಬಿಡುತ್ತೆ. ಪನ್ನೀರ್ ಒಡೆದೋಗ್ಬಿಟ್ರೆ ಚೆನ್ನಾಗಿರೋದು. ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ನನ್ನ ಸೊಸೆ ರಿಲೇಷನ್ಸ್ ಎಲ್ಲಾರ್ಗಂತೂ ಈ ರೆಸಿಪಿಗಳು ನಾನು ಮಾಡಿ ಹಾಕೋದು ತುಂಬ ಇಷ್ಟ ಅಂತೆ. ಎಲ್ಲರೂ ನೋಡ್ತಾರೆ, ನನ್ನ ಮಾಡಿ ಹಾಕಿದ ತಕ್ಷಣ ಅವರು ಟ್ರೈ ಮಾಡ್ತಾರೆ, ಬಟ್ ಅವ್ರಿಗೆ ಅದನ್ನ ಮೆಸೇಜ್ ಹಾಕಕ್ ಬರಲ್ಲ. ಹಾಗಾಗಿ ಅವರೆಲ್ಲರಿಗೂ ನನ್ನ ಕಡೆಯಿಂದ ಒಂದು ದೊಡ್ಡ ಥ್ಯಾಂಕ್ ಯು ಆಲ್ ಆಫ್ ಯು. ಎಲ್ಲ ಮಾಡಿದಾರಂತೆ, ತುಂಬಾ ಚೆನ್ನಾಗಿರುತ್ತೆ ರೆಸಿಪೀಸ್, ಈಸಿಯಾಗಿರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ ಅಂತ ಹೇಳ್ತಿರ್ತಾರಂತೆ. ಅವ್ರು ನನ್ನ ಸೊಸೆ ನೆನ್ನೆ ಹೇಳ್ತಾ ಇದ್ರು. ಸೊ ನನ್ನ ಕಡೆಯಿಂದ ನನ್ನ ಸೊಸೆ ಮೂಲಕ ಅವರೆಲ್ಲರಿಗೂ ಒಂದು ಥ್ಯಾಂಕ್ಸ್. ಈ ವಿಡಿಯೋ ನೋಡ್ತಾ ಇರುವಾಗ ಎಲ್ಲರಿಗೂ ಒಂದು ಥ್ಯಾಂಕ್ಸ್, ಧನ್ಯವಾದಗಳು, ಶುಕ್ರಿಯಾ. ಇದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪನ್ನೀರ್ ಬಿರಿಯಾನಿ ರೆಡಿ. ಫಸ್ಟ್ ಬ್ಯಾಟಿಂಗ್ ನನ್ನ ಮೊಮ್ಮಗ, ಅವರೇ ಕಾಯ್ತಾ ಇರೋದು, ಏನು ಮಾಡ್ತಿದ್ಯಾ ಪನ್ನೀರ್ ಬಿರಿಯಾನಿ ಮಾಡ್ಕೊಡು. ನೆನ್ನೆ ಸ್ವಲ್ಪನೇ ಮಾಡಿದ್ದೆ, ಸೊ ಯಾವಾಗ ಮಾಡ್ತೀಯ ಅಂತ ಕೇಳ್ತಾ ಇದ್ದ. ಫಸ್ಟ್ ಬ್ಯಾಟಿಂಗ್ ಅವನಿಗೆ ಹಾಕ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ. ನನಗೆ ಫೋನ್ ಮಾಡಿ ನಿಮ್ಮ ರೆಸಿಪಿ ಎಲ್ಲ ತುಂಬ ಚೆನ್ನಾಗಿತ್ತು, ಮನೇಲಿ ಮಾಡಿದ್ವಿ ಅಂತ ಹೇಳಿರೋ ಫ್ರೆಂಡ್ಸ್ಗಳಿಗೆಲ್ಲ ಇದ್ರ ಮೂಲಕ, ಈ ವಿಡಿಯೋ ಮೂಲಕ ನಿಮಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗೆಯೇ ಮಾಡಿದ ತಕ್ಷಣವೇ, ವಿಡಿಯೋ ನೋಡಿದ ತಕ್ಷಣವೇ ಮನೇಲಿ ಟ್ರೈ ಮಾಡಿ ರೆಸಿಪಿ ಚೆನ್ನಾಗಿತ್ತು ಅಂತ ಹೇಳಿ ಮೆಸೇಜ್ ಮಾಡಿರೋ ಫ್ರೆಂಡ್ಸ್ಗೂ ಕೂಡ ಈ ಮೂಲಕ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮನೇಲಿ ಎಷ್ಟೋ ಜನ ನಿಮ್ಮ ಅಡುಗೆನೇ ನನ್ನ ಮಕ್ಕಳು ಇಷ್ಟಪಡ್ತಾರೆ ಅಂತ ಹೇಳೋರಿಗೂ ಈ ಮೂಲಕ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.